ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ಸ್ವಪ್ನ ಅವರ ದೊಡ್ಡಮ್ಮ ಕೇಳ್ತಾ ಇರ್ತಾರೆ, ಕನಕ ಹೌದು ಕಾವ್ಯ ಬರೋದಿಲ್ವಾ ಅಂತ ಕೇಳ್ತಾ ಇರ್ತಾರೆ. ಇಲ್ಲ ಅಕ್ಕ, ಅವ್ರ ಮನೇಲೂ ಫಂಕ್ಷನ್ ನಡೀತಿದೆ, ಹಂಗಾಗಿ ಅವಳು ಬರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಏನ್ ಫಂಕ್ಷನ್ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಆಗ ಅದೇ ಆ ರುದ್ರಾಣಿ ಮಗ ಇದನ್ನಲ್ಲ ರಾಹುಲ್, ಅವನ್ಗೆ ಎಂಗೇಜ್ಮೆಂಟ್ ನಡೀತಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕನಕ. ಅದನ್ನ ಕೇಳಿಸ್ಕೊಂಡು ಸ್ವಪ್ನಗೆ ಶಾಕ್ ಆಗೋಗುತ್ತೆ. ಏನು ಅವನಿಗೆ ಎಂಗೇಜ್ಮೆಂಟ್ ನಡೀತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಕಡೆ ಕಾವ್ಯಂಗೆ ಆ ರೌಡಿಗಳೆಲ್ಲರೂ ಬಂಧಿಸಿರ್ತಾರೆ. ಕಾವ್ಯ ಮತ್ತೆ ಶ್ರುತಿ ಇಬ್ರು ಬಂದಿಯಾಗಿರ್ತಾರೆ. ಕಾವ್ಯ ಮತ್ತೆ ಶ್ರುತಿ ಇಬ್ರನ್ನು ಕಟ್ಟಾಕಿ ಕೂರಿಸ್ಬಿಟ್ಟಿರ್ತಾರೆ ಎಲ್ಲೂ ಹೋಗ್ದಿರೋ ಹಾಗೆ. ಈ ಕಡೆ ಕಾವ್ಯ ಫೋನ್, ಈ ಕಡೆ ರಾಜ್ ಫೋನ್ ಇಂದ ಕಾವ್ಯ ಮೆಸೇಜ್ ಹಾಕ್ತಾಳೆ ಅಪ್ಪುಗೆ. ನಾನು ಅಪಾಯದಲ್ಲಿ ಸಿಲ್ಕಿದ್ದೀನಿ, ಬಂದ್ ಕಾಪಾಡು ಅಂತ ಹಾಕಿರ್ತಾಳೆ. ಅದನ್ನ ಅದೇ ಟೈಮಲ್ಲಿ ಅಪ್ಪು ಏನಿದು ಮೆಸೇಜ್ ಬಂದಿದ್ಯಲ್ಲ ಅಂತ ನೋಡ್ತಾಳೆ. ಇದು ಭಾವನ್ ಫೋನ್ ಅಲ್ವಾ, ನನ್ ಫೋನ್ಗೆ ಯಾಕೆ ಇವ್ರು ಮೆಸೇಜ್ ಹಾಕಿದ್ದಾರೆ, ಅದನ್ ಬೇರೆ ಅಪ್ಪು ಅಂತ ಇನ್ಕ್ಲೂಡ್ ಮಾಡಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಕಲ್ಯಾಣ್ ಹೇಳ್ತಾನೆ, ಅಯ್ಯೋ ನಮ್ಮ ಅಣ್ಣ ಏನು ಈ ತರ ಡೇಂಜರ್ ಅಲ್ಲಿ ಇದಾನ ಅಂತ ಹೇಳ್ತಾ ಇರ್ತಾನೆ. ಇರಿ ಕವಿಯವ್ರೆ, ಇದು ನಿಮ್ಮ ಅಣ್ಣ ಮಾಡಿರೋದಲ್ಲ, ಅಪ್ಪು ಅಂತ ಕರೆಯೋದು ನಮ್ಮ ಅಕ್ಕ. ಓ ನಮ್ಮ ಅಕ್ಕನೇ ಏನೋ ಅಪಾಯದಲ್ಲಿ ಸಿಲ್ಕಿದಾಳೆ ಅಂತ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ. ಈಗ ಈ ಲೆಟರ್ ಏನ್ ಮಾಡೋದು ಅಂತ ಕಲ್ಯಾಣ್ ಕೇಳ್ತಾನೆ. ಆಗ ಅವಳು ಎತ್ಕೊಂಡೋಗಿ ಅವ್ರಿಗೆ ಗೊತ್ತಿರೋ ತಮ್ಮನ್ ಕೈ ಕೊಟ್ಬಿಟ್ಟು ಇದು ಸ್ವಪ್ನಂಗ್ ಕೊಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸ್ವಪ್ನ ತುಂಬಾ ಶಾಕ್ ಅಲ್ಲಿ ಇರ್ತಾಳೆ. ಆಗ ಆ ಹುಡ್ಗ ಬಂದಿ, ಅಕ್ಕ ನಿಂಗೋಸ್ಕರ ಅಪ್ಪು ಅಕ್ಕ ಏನೋ ಇದ್ಕೊಟ್ಟಿದ್ದಾರೆ ನೋಡು ಅಂತ ಕೊಡ್ತಾನೆ. ಆ ಲೆಟರ್ನ ನಾನೇ ಯಾವ್ದೋ ಚಿಂತೆಯಲ್ಲಿ ಇದ್ರೆ ಇವಳು ಬೇರೆ ಇದೊಂದ್ ಕಾಟ ಇವಳ್ದು ಅಂತ ಆ ಲೆಟರ್ನ ತೆಗ್ದು ಓದ್ತಾ ಇರ್ತಾಳೆ. ಕಾವ್ಯ ಬರ್ದಿರೋ ಲೆಟರ್ನ ಅವಳು ಓದ್ತಾ ಇರ್ತಾಳೆ. ಅಕ್ಕ ನೀನ್ ಅನ್ಕೊಂಡಿರಂಗೆ ರಾಹುಲ್ ತುಂಬಾ ಕೆಟ್ಟವನು, ನೀನೊಬ್ಳ ಜೀವನದಲ್ಲೇ ಅಲ್ಲ 4-5 ಜನ ಹುಡ್ಗಿರ್ ಜೀವನದಲ್ಲಿ ಹಾಳ್ ಮಾಡಿದಾನೆ ಅಂತ ಎಲ್ಲಾ ಲೆಟರ್ ಅಲ್ಲಿ ಬರ್ದಿರ್ತಾಳೆ. ಇವಳೇನು ಈ ತರ ಬರ್ದಿದಾಳಲ್ಲ, ನಾನ್ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಅಯೋಮಯ ಆಗಿರ್ತಾಳೆ. ಈ ಕಡೆ ರಾಹುಲ್ ಮತ್ತೆ ವೆನೆಲಾಗೆ ಇಬ್ರಿಗೂ ಪೂಜೆಗಳೆಲ್ಲ ಮಾಡಿಸ್ತಾ ಇರ್ತಾರೆ. ಈ ಕಡೆ ಅವ್ರ ತಂಗಿ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ. ಸ್ವಪ್ನ ಅವ್ರ ಮನೆಗೂ ಅರುಣ್ ಅವ್ರ ಫ್ಯಾಮಿಲಿಯವ್ರು ಬಂದಿರ್ತಾರೆ. ಅದನ್ನ ನೋಡಿ ಸ್ವಪ್ನ ಅವ್ರ ಅಪ್ಪ ಅಮ್ಮ ಇಬ್ರು ಖುಷಿ ಪಡ್ತಾರೆ. ಬಂದು ನಮಸ್ಕಾರ ಎಲ್ಲ ಮಾಡಿ ಒಳಗಡೆ ಬಂದ್ ಕುತ್ಕೊಂತಾರೆ. ಈ ಕಡೆ ಮೀನಾಕ್ಷಿ ಹೇಳ್ತಾ ಇರ್ತಾಳೆ, ಸ್ವಪ್ನ ಅರುಣ್ ಅವ್ರು ಬಂದಿದ್ದಾರೆ, ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ಬೇಗ ಬಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ರಾಹುಲ್ ಮತ್ತೆ ವೆನೆಲಾ ಇಬ್ರು ಪೂಜೆ ಮಾಡ್ತಾ ಇರ್ತಾರೆ. ಆಗ ರೇಖಾ ಹೇಳ್ತಾಳೆ, ರಾಜ್ ಅವ್ರ ವೈಫ್ ಕಾಣಿಸ್ತಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಇವ್ರು ಅಕ್ಕ ಎಲ್ಲೋದ್ಲು ಅಕ್ಕ ಅಂತ ಧಾನ್ಯಲಕ್ಷ್ಮಿ ಕೇಳ್ತಾ ಇರ್ತಾಳೆ. ಆಗ ರುದ್ರಾಣಿ ಹೇಳ್ತಾಳೆ, ಅವ್ರ ಎಲ್ಲಿಗನ್ನ ಹೋದ್ರೆ ನಮಗೇನು, ಇಲ್ಲಿ ನಮಗ್ ಬೇಕಾಗಿರೋದು ನಮ್ ಮಗನ್ ಎಂಗೇಜ್ಮೆಂಟ್, ಎಲ್ಲಾದ್ರೂ ಹೋದ್ರೆ ನಮ್ಗೇನು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಅರುಂಧತಿ ಕೇಳ್ತಾಳೆ, ಹಾಗಂದ್ರೆ ಹೇಗೆ, ಈ ಮನೆ ಸೊಸೆ ಅಲ್ವಾ ಅವಳು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಇಲ್ಲ ಅಂಟಿ, ನಾನೇ ಕಳ್ಸಿದೀನಿ ಹೊರ್ಗಡೆ ಅಂತ ರಾಜ್ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಈ ಕಡೆ ರಾಹುಲ್ ಅನ್ಕೊಂತಾನೆ, ರಾಜಿಗೆ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ, ನಾನ್ ಕಿಡ್ನಾಪ್ ಮಾಡ್ಸಿರೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈಗ ಈ ಕಡೆ ಸ್ವಪ್ನ ಅವ್ರ ಮನೇಲಿ ಅರುಣ್ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಬಂದಿರ್ತಾರೆ. ಆಗ ಸ್ವಪ್ನನ ಕರ್ಕೊಂಡ್ ಬನ್ನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ರಾಜ್ಗೆ ತುಂಬಾ ಟೆನ್ಷನ್ ಆಗಿದೆ, ಎಲ್ಲೋದ್ಲಿ ಇವಳು ಅಂತ ಅವ್ರ ಚಿಕ್ಕಪ್ಪ ಹತ್ರ ಫೋನ್ ಇಸ್ಕೊಂಡ್ ಫೋನ್ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಆ ಫೋನ್ ನಾಟ್ ರೀಚಬಲ್ ಅಂತ ಬರ್ತಾ ಇರುತ್ತೆ. ಆದ್ರೂ ಟ್ರೈ ಮಾಡ್ತಾ ಇರ್ತಾನೆ. ಏನೋ ದೇವ್ರ ದಯದಿಂದ ಫೋನ್ ಕನೆಕ್ಟ್ ಆಗುತ್ತೆ. ಆಗ ಅವ್ನ್ ಮಾಡ್ತಾನೆ, ಆ ಫೋನ್ ಕನೆಕ್ಟ್ ಆಗುತ್ತೆ, ರಿಂಗ್ ಆಗ್ತಾ ಇರುತ್ತೆ. ಅದನ್ನ ನೋಡಿ ರೌಡಿಗಳು, ಫೋನ್ ಎಲ್ಲ ಕಿತ್ಕೋಬೇಕನ್ನೋದ್ ಗೊತ್ತಿಲ್ವೇನೋ ಅಂತ ಹೇಳಿ ಆ ಫೋನ್ ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಅದೇ ಟೈಮಲ್ಲಿ ಅಪ್ಪು ಬರ್ತಾಳೆ. ಅಪ್ಪು ಬಂದಿ ಕಾವ್ಯನು ಮತ್ತೆ ಶ್ರುತಿನ ಇಬ್ಬರನ್ನು ಕಾಪಾಡ್ತಾ ಇರ್ತಾಳೆ. ಈ ಕಡೆ ರೌಡಿಗಳೆಲ್ಲ ಅವಳ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾ ಇರ್ತಾರೆ. ಕಲ್ಯಾಣ್ ಮತ್ತೆ ಅಪ್ಪು ಇಬ್ರು ಸೇರಿ ಆ ರೌಡಿಗಳನ್ನೆಲ್ಲ ಹೊಡೆದಾಕಿ ಕಾವ್ಯನು ಮತ್ತೆ ಶ್ರುತಿನ ಬಿಡಿಸ್ತಾರೆ. ಆಗ ಕಾವ್ಯ ಕೇಳ್ತಾಳೆ, ಇದನ್ನೆಲ್ಲ ಯಾರ್ ಮಾಡ್ಸಿದ್ದು ನಿಮ್ಗೆ ಅಂತ ಕೇಳ್ತಾ ಇರ್ತಾಳೆ. ಆಗ ರಾಹುಲ್ಲೇ ಮಾಡ್ಸಿದ್ದು ಅಂತ ಅವರು ಬಾಯ್ ಬಿಡ್ತಾರೆ. ಈ ಕಡೆ ವೆನೆಲಾ ಮತ್ತೆ ರಾಹುಲ್ ಎಂಗೇಜ್ಮೆಂಟ್ಗೆ ರೆಡಿ ಆಗ್ಬಿಟ್ಟು ಬರ್ತಾ ಇರ್ತಾರೆ. ಆಗ ಪ್ರೆಸ್ ಮೀಟ್ ಅವ್ರು ಬಂದು ಎಲ್ಲ ಅವ್ರನ್ನ ವಿಚಾರಿಸ್ತಾ ಇರ್ತಾರೆ. ನಾನ್ ಅನ್ಕೊಂಡಂಗೆ ಆಗ್ತಿದೆ, ಅಪರ್ಣ ಅವರ ಸೊಸೆಗೂ ನನ್ ಸೊಸೆಗೂ ತುಂಬಾ ವ್ಯತ್ಯಾಸ ಇದೆ. ಅವಳಿಗೆ ನೋಡಿದ್ರೆ ಹೇಗೇಗೋ ಮದ್ವೆ ಆಯ್ತು, ಇವಳು ನೋಡಿದ್ರೆ ನಾನು ರಿಚ್ ಆಗಿ ಮಾಡ್ಬೇಕು, ರಾಹುಲ್ ಬಗ್ಗೆನೆ ಈ ಮೀಡಿಯಾದವರೆಲ್ಲರೂ ಮಾತಾಡ್ಬೇಕು ಅಂತ ಸ್ಕೆಚ್ ಹಾಕೊಂಡಿರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS
365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ಕಾವ್ಯ ಮತ್ತೆ ಶ್ರುತಿ ಅವ್ರು ಇರೋ ಹೋಟೆಲ್ಗೆ ಹೋಗ್ತಾ ಇರ್ತಾರೆ. ಹೋಗಿ ಇದನ್ನ ನಮ್ಮ ಅಕ್ಕನೂ ಬಂದಿದ್ಲಲ್ಲ, ಅವತ್ತಿ ಮ್ಯಾನೇಜರ್ ಕೇಳಿದ್ಕೆ ಏನು ಹೇಳೇ ಇಲ್ಲ ಅಂತ ಕಾವ್ಯ ಅನ್ಕೊಂಡು ಒಳಗೆ ಹೋಗ್ತಾಳೆ. ಆ ಮ್ಯಾನೇಜರ್ ಜೊತೆ ಇಬ್ರು ಮಾತಾಡ್ತಾರೆ. ಆಗ ಕೇಳ್ತಾ ಇರ್ತಾಳೆ ಕಾವ್ಯ, ರಾಹುಲ್ ಅವರೇ ನನ್ನ ಕಳ್ಸಿರೋದು, ಇಲ್ಲಿ ಇರೋದಿಕ್ ಹೇಳಿದ್ರು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅದನ್ನ ನೋಡಿ ಅದನ್ನ ಅವನು ನಂಬಿಟ್ಟು ಎಲ್ಲ ಅವರು ಏನೋ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಈ ತರ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಇದನ್ನ ನಿಮ್ ಮಾಡೋ ಕೆಲ್ಸ ಯಾರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ನೀವು ನಂಬಿಡ್ತೀರಾ ಅಲ್ವಾ ಅಂತ ಆ ಮಾಸ್ಕ್ ಹಾಕೊಂಡಿರೋದ್ನೆಲ್ಲ ಕಿತ್ತಿ ಆ ಹೋಟೆಲ್ ಮ್ಯಾನೇಜರ್ಗೆ ಹೊಡಿತಾ ಇರ್ತಾರೆ. ಆಗ ಈ 5ನೇ ತಾರೀಕು ಫೋಟೇಜ್ ಎಲ್ಲ ಬೇಕಾಗಿತ್ತು ತೋರಿಸಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವ್ಯ. ಇಲ್ಲ ಮೇಡಮ್, ಅದೆಲ್ಲ ಡಿಲೀಟ್ ಆಗೋಗಿದೆ, ರಾಹುಲ್ ಸರೇ ಬಂದು ಒಂದ್ ದಿವಸ ಡಿಲೀಟ್ ಮಾಡಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಆ ಮ್ಯಾನೇಜರು. ಏನಯ್ಯ, ಒಂದ್ ಕೆಲ್ಸನೂ ನೆಟ್ಟಿಗೆ ಮಾಡಕ್ಕಾಗಲ್ವಲ್ಲ ಅಂತ ಕಾವ್ಯ ಕೋಪದಿಂದ ಹೊರಟಿರ್ತಾಳೆ. ಈ ಕಡೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಬಂದು ನಮ್ಮ ಅಕ್ಕನ್ನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿರ್ತಾರೆ. ಸ್ವಪ್ನ ಹಾಗೆ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಆಗ ಕನಕ ಮತ್ತೆ ಮೀನಾಕ್ಷಿ ಬಂದು ಇಬ್ರು ಸ್ವಪ್ನನ ಕರ್ಕೊಂಡು ಹೋಗ್ತಾರೆ. ಹುಡ್ಗನ್ ನೋಡೋದಿಕ್ ಕರ್ಕೊಂಡು ಹೋಗ್ತಾರೆ. ಅದೇ ಟೈಮಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ ಸ್ವಪ್ನ. ಆಗ ಏನಾಯ್ತು ಅಂತೆಲ್ಲ ಕನಕ ಕೇಳ್ತಾ ಇರ್ತಾಳೆ. ಆಗ ಅಲ್ಲಿರೋ ಅವಳನ್ನ ಮದ್ವೆ ಮಾಡ್ಕೊಳಕ್ ಬಂದಿರೋ ಹುಡ್ಗ ಡಾಕ್ಟರ್ ಆಗಿರ್ತಾನೆ. ಅವನು ಆ ಕೈ ಹಿಡ್ದಿ ನೋಡ್ತಾನೆ. ಅಪ್ಪ ಅಮ್ಮ ಈ ಮದ್ವೆ ನಡೀರಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ಯಾಕಪ್ಪ ಏನಾಯ್ತು ಅಂತ ಕನಕ ಕೇಳ್ತಾಳೆ. ಸ್ವಪ್ನ ಇಸ್ ಎ ಪ್ರೆಗ್ನೆಂಟ್ ಅಂತ ಅವನು ಹೇಳ್ತಾನೆ. ಅಲ್ಲಿರೋರ್ಗೆಲ್ಲಾರ್ಗು ಶಾಕ್ ಹೋಗುತ್ತೆ. ಕನಕಗಂತೂ ತುಂಬಾ ಶಾಕ್ ಹೋಗುತ್ತೆ. ಈ ಕಡೆ ರುದ್ರಾಣಿ ಹೇಳ್ತಾ ಇರ್ತಾಳೆ, ಇವತ್ ಹೇಗೋ ಎಂಗೇಜ್ಮೆಂಟ್ ಆಗ್ತಿದೆ, ಇವತ್ತೇ ಲಗ್ನ ಪತ್ರಿಕೆನು ಬಸ್ಬಿಡೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಕಪರ್ಣ ಹೇಳ್ತಾಳೆ, ಅಷ್ಟೊಂದು ಅರ್ಜೆಂಟ್ ಯಾಕೆ ರುದ್ರಾಣಿ, ನಿಧಾನಕ್ಕೆ ಫಸ್ಟ್ ಎಂಗೇಜ್ಮೆಂಟ್ ಆಗ್ಲಿ, ಆಮೇಲೆ ಒಂದೊಂದೇ ಸ್ಟೆಪ್ ಇಡು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅಮ್ಮ ಅಪ್ಪ ಹೇಳ್ತಾರೆ, ಹೌದು ರುದ್ರಾಣಿ, ನೀನ್ ಎಂತಕ್ ಇಷ್ಟ ಆತರ ಪಡ್ತಿದ್ಯಾ, ಏನೇನಾಗುತ್ತೋ ಆ ಟೈಮಿಗೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಈ ಕಡೆ ಪುರೋಹಿತರು, ಟೈಮ್ ಮೀರೋಗ್ತಿದೆ, ತಟ್ಟೆಗಳನ್ನ ಬದಲಾಯಿಸ್ಕೊಂಡ್ಬಿಡಿ, ನೀ ಅಲ್ಲಿ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದೋಗುತ್ತೆ ಅಂತೆಲ್ಲ ಹೇಳಿ ತಟ್ಟೆನ ಬದಲಾಯಿಸ್ತಾ ಇರ್ತಾರೆ. ಈ ಕಡೆ ಸ್ವರಾಜ್ ಅವ್ರ ಅಪ್ಪ ಅಮ್ಮ, ಈ ಕಡೆ ಅವ್ರ ಅತ್ತೆ ಮಾವ ಇಬ್ರು ಸೇರಿ ಆ ತಟ್ಟೆನ ಬದಲಾಯಿಸ್ಕೊಂತಾ ಇರ್ತಾರೆ. ಈ ಕಡೆ ವೆನೆಲಾ ಮತ್ತೆ ರಾಹುಲ್ ಇಬ್ರು ಪರಸ್ಪರ ನೋಡ್ಕೊಂತಾ ಇರ್ತಾರೆ. ಇತ್ತ ಕಡೆ ಕಾವ್ಯ ಮತ್ತೆ ಶ್ರುತಿ ಈಗೇನ್ ದಾರಿ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ಹೋಟೆಲ್ ಆಪೋಸಿಟ್ ಅಲ್ಲಿರೋ ಮನೆಗೆ ಕ್ಯಾಮ್ರಾ ಇರುತ್ತೆ. ಶ್ರುತಿ, ಅಲ್ಲಿ ನೋಡು, ಅಲ್ಲಿ ಕ್ಯಾಮ್ರಾ ಇದೆ, ಅಲ್ಲಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತೆಲ್ಲ ಕಾವ್ಯ ಯೋಚನೆ ಮಾಡ್ತಾಳೆ. ಆಗ ಅಲ್ಲಿರೋ ವಾಚ್ಮ್ಯಾನ್ ಹತ್ರ ಬಂದು, ಇಲ್ಲಿ ಒಂದು ದರೋಡೆ ನಡೆದಿದೆ, ನಾವು ಪೊಲೀಸವರು, ನಮ್ಗೆ ಈ CC ಕ್ಯಾಮ್ರಾ ಬೇಕು, ಈ CC ಕ್ಯಾಮ್ರಾದಲ್ಲಿ ಫೋಟೇಜ್ ಬೇಕಾಗಿದೆ ಅಂತ ಎಲ್ಲ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಹೋಗಿ ಫೋಟೇಜ್ ಎಲ್ಲ ನೋಡ್ತಾ ಇರ್ತಾರೆ ಶ್ರುತಿ ಮತ್ತೆ ಕಾವ್ಯ. ಈ ಕಡೆ ಫೋಟೇಜ್ ನೋಡ್ಬೇಕಾದ್ರೆ ಸ್ವಪ್ನ ಮತ್ತೆ ರಾಹುಲ್ ಬಂದಿರೋದನ್ನ ನೋಡಿ ಅವ್ರಿಬ್ರಿಗೂ ಶಾಕ್ ಹೋಗುತ್ತೆ. ಆಗ ಶ್ರುತಿ ಹೇಳ್ತಾಳೆ, ಮೇಡಮ್, ಅವಳು ನನ್ನ ಜೀವನದಲ್ಲಿ ಹಾಳು ಮಾಡೋದಲ್ದಿರ ನಿಮ್ಮ ಅಕ್ಕನ ಜೀವನನೂ ಹಾಳು ಮಾಡ್ತಿದ್ದಾನೆ, ಇದಕ್ಕೆ ನಾನು ಇನ್ನ ಎಂಟ್ರಿಫೀಲ್ಡ್ ಕೊಡಕ್ಕಾಗಲ್ಲ, ಅವನೆಂತ ನತಾದೃಷ್ಟ ಅಂತ ನನಗೆ ಗೊತ್ತಿದೆ, ಇನ್ನ ನಾನು ಬರೋದಿಕ್ಕಾಗಲ್ಲ, ಮತ್ತೆ ನನಗೇನಾದ್ರೂ ಮಾಡ್ಬಿಡ್ತಾನೆ ಅನ್ನೋ ಭಯ ಇದೆ, ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ಆ ಫೋಟೇಜ್ನ, ಸರಿ ನಾನು ನೋಡ್ಕೊಂತೀನಿ, ಈ ಫೋಟೇಜ್ನೆಲ್ಲ ನಾನು ಫೋನಿಗೆ ಕಾಪಿ ಮಾಡು ಅಂತ ಎಲ್ಲ ಕಾವ್ಯ ಕಾಪಿ ಮಾಡಿಸ್ಕೊತಾ ಇರ್ತಾಳೆ. ಈ ಕಡೆ ಸ್ವಪ್ನ ಅಯೋಮಯವಾಗಿ ಕೂತ್ಬಿಟ್ಟಿರ್ತಾಳೆ. ಅವ್ರ ಅಮ್ಮ ತುಂಬಾ ಗೊಳು ಅಂತ ಹೇಳ್ತಾ ಇರ್ತಾರೆ. ಏನಂತ ಉಟ್ಬಿಟ್ಟಿದ್ಯಾ, ನಿನ್ನ ನೋಡಿದ್ರೆ ಯಾವ್ದೋ ಒಂದ್ ಸಂಬಂಧ ಕಟ್ಟಿ ಕಳ್ಸೋಣ ಅಂದ್ರೆ ಈ ತರ ಬೇಡ್ದಿರೋ ಕೆಲ್ಸನೆಲ್ಲ ಮಾಡ್ಕೊಬಂದಿದ್ಯಾ, ಈಗ ಅಕ್ಕಪಕ್ಕ ಜನದ ಮುಂದೆನೆ ನೀನ್ ಬಿದ್ದೋಗಿದ್ಯಾ, ಅವ್ರನ್ನ ನಾಳೆ ಯಾವಾಗನ ನೋಡಿದ್ರೆ ಈಗ ಓಡೋಗ್ ಬಂದಿರೋಳು ಅಂತಾನೆ ಹಾಡ್ಕೊಂತಿದ್ದಾರೆ, ಇನ್ನ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಯಾವನ್ ಜೊತೆನ ಸುತ್ತಿ ಬಸರು ಮಾಡ್ಕೊಂಡ್ ಬಂದಿದ್ಯಾ ಅಂತೆಲ್ಲ ಹಾಡ್ಕೋತಾರೆ ಅಂತ ಪಾಪ ತುಂಬಾ ಅಳ್ತಾ ಇರ್ತಾರೆ. ಆಗ ಸ್ವಪ್ನ ಏನೂ ಮಾತಾಡ್ದಿರ ಹಾಗೆ ಸುಮ್ನೆ ಕೂತಿರ್ತಾಳೆ. ಈ ಕಡೆ ಅವ್ರ ಅಪ್ಪನೂ ಸಹ ಮೌನವಾಗಿ ನಿಂತ್ಕೊಂಡಿರ್ತಾರೆ, ಏನೂ ಮಾತಾಡಕ್ಕಾಗ್ದಿರ. ಯಾರಿಗಾದ್ರೂ ಉತ್ತರ ಕೊಡ್ಬೋದು, ನಿಮ್ಮಪ್ಪನಿಗೆ ನಾನು ಏನ್ ಉತ್ತರ ಅಂತ ಕೊಡ್ಲಿ, ಎಲ್ಲ ಅವ್ರ ಮಕ್ಳು ಚೆನ್ನಾಗಿರ್ಲಿ ಅಂತ ನಿಮ್ಮಪ್ಪ ಖುಷಿ ಪಟ್ರೆ ನಿಮ್ಮಪ್ಪನ್ಗೆ ಬೇಡ್ದಿರೋ ಕಂಟ್ಕನೆ ಅಂಟಿಸ್ತಿದ್ಯಲ್ಲ ಅಂತ ಅಳ್ತಾ ಇರ್ತಾಳೆ ಕನಕ. ಆಗ ಕಲ್ಯಾಣ್ ಹೇಳ್ತಾನೆ, ಆಂಟಿ ಈಗ ಏನೂ ಮಾಡೋದಿಕ್ಕಾಗಲ್ಲ, ಈಗ ಈ ಗತಿಗೆ ಬಂದಿರೋ ಹುಡ್ಗ ಅವನೇನೋ ಖುಷಿಯಾಗಿದ್ದಾನೆ, ಈಗ ನಮ್ ಸ್ವಪ್ನನ್ ಜೀವನನೇ ಹಾಳಾಗಿದೆ, ಏನಾದ್ರೂ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಗ ಅಪ್ಪು ಹೇಳ್ತಾಳೆ, ಇದಕ್ಕೆಲ್ಲ ಕಾರಣ ಆಗಿರೋನ ಹತ್ರನೇ ಕರ್ಕೊಂಡ್ ಹೋಗ್ತೀನಿ ಬಾ ಅಂತ ಸ್ವಪ್ನನ್ನ ಕರ್ಕೊಂಡ್ ಹೋಗ್ತಾ ಇರ್ತಾಳೆ ಅಪ್ಪು. ಈ ಕಡೆ
ರಾಹುಲ್ ಮತ್ತೆ ವೆನೆಲಾ ಇಬ್ರು ಎಂಗೇಜ್ಮೆಂಟಿಗೆ ರೆಡಿಯಾಗಿ ಉಂಗ್ರ ಬದಲಾಯಿಸ್ಕೊಳ್ಳೋದಿಕ್ ಹೋಗ್ತಾ ಇರ್ತಾರೆ. ಈ ಕಡೆ ಸ್ವಪ್ನ ಮತ್ತೆ ಅಪ್ಪು ಕಲ್ಯಾಣ್ 3 ಜನನು ಆ ಎಂಗೇಜ್ಮೆಂಟ್ ನಡೀತಿರೋ ಜಾಗಕ್ಕೆ ಬರ್ತಾರೆ. ಅಲ್ಲಿರೋ ಬ್ಯಾನರ್ಗಳೆಲ್ಲ ನೋಡಿ ಅವಳಿಗೆ ತುಂಬಾ ಶಾಕ್ ಹೋಗುತ್ತೆ. ಈ ಕಡೆ ರಾಹುಲ್ ವೆನೆಲಾಗೆ ಏನೇನ್ ಹೇಳ್ಬಾರ್ದೆಲ್ಲ ಹೇಳ್ತಾ ಇರ್ತಾನೆ. ಇಷ್ಟು ವರ್ಷ ಜೀವನದಲ್ಲಿ ಯಾವ ಹೆಣ್ಣುನು ನಾನು ನೋಡಿಲ್ಲ, ನಿನ್ನೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ನೀನಂದ್ರೆ ನನಗೆ ತುಂಬಾ ಇಷ್ಟ ಅಂತೆಲ್ಲ ಹೇಳ್ತಾ ಇರ್ತಾನೆ. ಈ ಕಡೆ ರುದ್ರಾಣಿ ಅನ್ಕೊಂತಾಳೆ, ಹೋ ಎಷ್ಟು ಕ್ಲೀನ್ ಆಗಿ ಕ್ರೀಮ್ ಬಿಸ್ಕೆಟ್ಗೆ ಉಪ್ಪು ಬಿಸ್ಕೆಟ್ ಹಾಕ್ತಿದ್ಯಾ ರಾಹುಲ್ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸ್ವಪ್ನ ಆಗ ಅವ್ನ್ ಮಾತಾಡ್ತಿರೋದ್ನೆಲ್ಲ ಬಂದು ಕೇಳಿಸ್ಕೊಂತಾ ಇರ್ತಾಳೆ. ಈ ಕಡೆ ರಾಹುಲ್ ವೆನೆಲನ ನೈಸ್ ಮಾಡ್ತಾನೆ ಇರ್ತಾನೆ. ಈಗ ಸ್ವಪ್ನ ಬಂದು ಎಲ್ಲಾರ ಮುಂದೆ ನನ್ಗೆ ಪ್ರೆಗ್ನೆಂಟ್ ಆಗಿರೋ ಕಾರಣ ರಾಹುಲ್ಲೇ ಅಂತ ಒಪ್ಕೊಂತಾಳ. ಈ ಕಡೆ ಕಾವ್ಯ ರಾಹುಲ್ ಮತ್ತೆ ಸ್ವಪ್ನ ಇರೋ ಹೋಟೆಲ್ ಫೋಟೇಜ್ನೆಲ್ಲ ತಗೊಂಡ್ ಬರ್ತಿದ್ದಾಳೆ. ಎಲ್ಲಾರ ಮುಂದೆ ಆ ಫೋಟೇಜ್ನ ತೋರಿಸ್ತಾಳ. ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.